ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಕಾರ್ತೀಕ ಮಾಸ ಮಹಾತ್ಮ್ಯದಲ್ಲಿ ಭೀಷ್ಮ ಪಂಚಕ ವ್ರತ ಮಾಹಾತ್ಮ್ಯ ವರ್ಣನವು ಎಂಬ 32ನೆಯ ಅಧ್ಯಾಯಕ್ಕೆ ಸ್ವಾಗತ. ವಾಲಖಿಲ್ಯರು ಹೇಳುತ್ತಾರೆ, ಕಾರ್ತೀಕದ ಶುಕ್ಲ ಪಕ್ಷದಲ್ಲಿ ಸ್ನಾನ ಮಾಡಿ ವಿದ್ಯುಕ್ತವಾಗಿ ಏಕಾದಶಿಯಲ್ಲಿ ಪಂಚ ದಿನಾತ್ಮಕವಾದ ಅಂದರೆ 5 ದಿನಗಳವರೆಗೆ ನಡೆಸಬೇಕಾದ ವ್ರತವನ್ನು ಹಿಡಿಯಬೇಕು. ಶರಪಂಜರದಲ್ಲಿ ಮಲಗಿದ ಮಹಾತ್ಮನಾದ ಭೀಷ್ಮನು ರಾಜಧರ್ಮಗಳನ್ನು, ಮೋಕ್ಷ ಧರ್ಮಗಳನ್ನು, ಆ ಬಳಿಕ ದಾನ ಧರ್ಮಗಳ ವಿಚಾರವನ್ನು ಪಾಂಡುಪುತ್ರರಿಗೆ ಹೇಳಿದನು. ಆಗ ಶ್ರೀಕೃಷ್ಣನು ಅವನನ್ನು ಕುರಿತು ಹೇಳುತ್ತಾನೆ. ಬಳಿಕ ಪ್ರೀತಿಯುಳ್ಳ ಮನಸ್ಸಿನಿಂದ ವಾಸುದೇವನು ಈ ರೀತಿ ಹೇಳಿದನು: ಭೀಷ್ಮ, ನೀನೇ ಧನ್ಯ, ನೀನೇ ಧನ್ಯ, ಧನ್ಯ. ಧರ್ಮಗಳನ್ನೆಲ್ಲ ನೀನು ಕೇಳಿಸಿರುವೆ. ಕಾರ್ತೀಕ ಮಾಸದ ಏಕಾದಶಿಯ ದಿನ ನೀನು ಜಲವನ್ನು ಯಾಚಿಸಿದೆ. ಅರ್ಜುನನು ಬಾಣದ ವೇಗದಿಂದ ಗಂಗೆಯ ಜಲವನ್ನು ತಂದುಕೊಟ್ಟನು. ಆ ಜಲದಿಂದ ನಿನ್ನ ಅಂಗಗಳು ಸಂತುಷ್ಟಿ ಹೊಂದಿದವು. ಆದ್ದರಿಂದ ಈ ದಿನ ಮೊದಲುಗೊಂಡು ಪೂರ್ಣಿಮೆಯು ಮುಗಿಯುವವರೆಗೂ ಸರ್ವ ಲೋಕಗಳು ನಿನ್ನನ್ನು ಅರ್ಘ್ಯದಾನದಿಂದ ತೃಪ್ತಿಪಡಿಸಲಿ. ಆದುದರಿಂದ ಮಾನವರೆಲ್ಲರೂ ನನಗೆ ಸಂತುಷ್ಟಿಯನ್ನುಂಟು ಮಾಡುವ ಈ ಭೀಷ್ಮ ಪಂಚಕವೆಂಬ ಹೆಸರುಳ್ಳ ಈ ವ್ರತವನ್ನು ಸರ್ವ ಪ್ರಯತ್ನದಿಂದಲೂ ಮಾಡಲಿ. ಕಾರ್ತೀಕದ ವ್ರತವನ್ನು ಮಾಡಿ ಭೀಷ್ಮ ಪಂಚಕವನ್ನು ಮಾಡದಿದ್ದರೆ ಅವರಿಗೆ ಸಮಗ್ರ ಕಾರ್ತೀಕ ವ್ರತವು ವ್ಯರ್ಥವಾಗುತ್ತದೆ. ಕಾರ್ತೀಕ ವ್ರತ ಮಾಡಲು ಅಶಕ್ತನೂ ಅಸಮರ್ಥನೂ ಆಗಿರುವ ಪಕ್ಷದಲ್ಲಿ ಆ ನರನು ಭೀಷ್ಮ ಪಂಚಕವನ್ನು ಮಾಡಿ ಕಾರ್ತೀಕದ ಫಲವನ್ನು ಪಡೆಯುತ್ತಾನೆ. ಸತ್ಯವ್ರತನು, ಶುಚಿಯು, ಗಂಗಾಂಗೇಯನು, ಮಹಾತ್ಮನು, ಆಜನ್ಮ ಬ್ರಹ್ಮಚಾರಿಯೂ ಆದ ಭೀಷ್ಮನಿಗೆ ಈ ಅರ್ಘ್ಯವನ್ನು ಕೊಡುತ್ತೇನೆ ಎಂಬ ಈ ಮಂತ್ರದಿಂದ ಸರ್ವ ವರ್ಣದವರು ತರ್ಪಣ ಕೊಡತಕ್ಕದ್ದು. ವ್ರತದ ಅಂಗವಾಗಿ ಪೂರ್ಣಿಮೆಯ ದಿನ ಪಾಪ ಪುರುಷನ ಪ್ರತಿಮೆಯನ್ನು ದಾನ ಕೊಡಬೇಕು. ಪುತ್ರನಾದವನು ಭೀಷ್ಮ ಪಂಚಕವನ್ನು ಸರ್ವ ಪ್ರಯತ್ನದಿಂದಲೂ ಮಾಡಿಯೇ ತೀರಬೇಕು. ಯಾವನು ಪತ್ನಿ ಸಮೇತನಾಗಿ ಪುತ್ರಾರ್ಥವಾಗಿ ಭೀಷ್ಮ ಪಂಚಕ ವ್ರತವನ್ನು ಮಾಡುವನೋ ಅವನು ಪಾಪ ಪುರುಷನನ್ನು ದಾನ ಮಾಡಿ ವರ್ಷ ಮಧ್ಯದಲ್ಲಿಯೇ ಸುತನನ್ನು ಪಡೆಯುತ್ತಾನೆ. ಆದ್ದರಿಂದಲೇ ಭೀಷ್ಮ ಪಂಚಕವನ್ನು ಅವಶ್ಯವಾಗಿ ಮಾಡಬೇಕು. ಭೀಷ್ಮ ಪಂಚಕವು ವಿಷ್ಣು ಪ್ರೀತಿಕರವೆಂದು ನನ್ನಿಂದ ಹೇಳಲ್ಪಟ್ಟಿದೆ. ಸೂತ ಪುರಾಣಿಕನು ಹೀಗೆ ಮುಂದುವರಿಸಿದನು: ಎಲೆಯ ಋಷಿಗಳೇ, ಭೀಷ್ಮ ಪಂಚಕದಲ್ಲಿನ ವಿಶೇಷವನ್ನು ನೀವೆಲ್ಲರೂ ಲಾಲಿಸಿರಿ. ಪೂರ್ವದಲ್ಲಿ ರುದ್ರನು ಕಾರ್ತಿಕೇಯನಿಗೆ ಇದನ್ನು ವಿಸ್ತಾರವಾಗಿ ವಿವರಿಸಿದನು. ಈಶ್ವರನು ಇಂತೆಂದನು: ವೃತಧಾರಿಗಳಲ್ಲೆಲ್ಲ ಶ್ರೇಷ್ಠನಾದವನೇ, ಮಹಾಪುಣ್ಯಕರವಾದ ವ್ರತವನ್ನು ನಿನಗೆ ತಿಳಿಸುತ್ತೇನೆ. ಪಂಚ ದಿನಾತ್ಮಕವಾದ ವ್ರತವು ಭೀಷ್ಮನಿಗೆ ವಾಸುದೇವನಿಂದ ಲಭಿಸಿತು. ಆದುದರಿಂದ ಇದು ಭೀಷ್ಮ ಪಂಚಕವೆಂದು ಕರೆಯಲ್ಪಟ್ಟಿತು. ಈ ವ್ರತದ ಗುಣಗಳನ್ನು ಹೇಳಲು ಕೇಶವನನ್ನುಳಿದು ಯಾವನು ತಾನೇ ಶಕ್ತನಾಗುವನು? ಕಾರ್ತೀಕ ಶುಕ್ಲ ಪಕ್ಷದಲ್ಲಿ ನಡೆಸುವ ಪುರಾತನ ಧರ್ಮಗಳನ್ನು ಕೇಳುವವನಾಗು. ವಸಿಷ್ಠ, ಭೃಗು, ಗರ್ಗ ಮೊದಲಾದವರಿಂದ ಇದು ಕೃತಯುಗಾದಿಗಳಲ್ಲಿ ನಡೆಸಲ್ಪಟ್ಟಿತು. ತ್ರೇತಾಯುಗಾದಿಗಳಲ್ಲಿ ಅಂಬರೀಷನಿಂದ ಇದು ಭೋಗಾದಿಗಳಿಂದ ನಡೆಸಲ್ಪಟ್ಟಿತು. ಬ್ರಾಹ್ಮಣರು ಬ್ರಹ್ಮಚರ್ಯದಿಂದಲೂ ಜಪ, ಹೋಮ, ಕ್ರಿಯೆ ಮೊದಲಾದವುಗಳಿಂದಲೂ ಈ ವ್ರತವನ್ನು ನಡೆಸತಕ್ಕದ್ದು. ಕ್ಷತ್ರಿಯರು, ವೈಶ್ಯರು ಸತ್ಯ ಶೌಚಗಳಲ್ಲಿ ತತ್ಪರರಾಗಿ ಇದನ್ನು ಆಚರಿಸತಕ್ಕದ್ದು. ಸತ್ಯಹೀನರಾದವರಿಗೆ ಇದು ಬಹು ಕಷ್ಟ ಸಾಧ್ಯ. ಬಾಲಬುದ್ಧಿಯುಳ್ಳವರಿಗೆ ಇದು ಅಶಕ್ಯವು, ದುಷ್ಕರವಾದ್ದರಿಂದ ಇದನ್ನು ಭೀಷ್ಮ ವ್ರತವೆಂದು ಹೇಳುತ್ತಾರೆ. ಪ್ರಾಕೃತರಾದ ನರರಿಗೆ ಇದು ಶಕ್ಯವಲ್ಲ. ವಿಪ್ರೇಂದ್ರ, ಇದನ್ನು ಮಾಡುವುದರಿಂದ ಅವನು ಎಲ್ಲವನ್ನೂ ಮಾಡಿದಂತಾಗುತ್ತದೆ. ಈ ವ್ರತವು ಮಹಾ ಪುಣ್ಯಕರವಾದುದು, ಮಹಾಪಾತಕಗಳನ್ನು ನಾಶ ಮಾಡುವಂತಹದು. ಆದ್ದರಿಂದ ಈ ಭೀಷ್ಮ ಪಂಚಕವನ್ನು ನರರು ಪ್ರಯತ್ನಪಟ್ಟು ನಡೆಸಬೇಕು. ಕಾರ್ತೀಕ ಶುಕ್ಲ ಪಕ್ಷದ ಏಕಾದಶಿಯಲ್ಲಿ ವಿಧಿಪೂರ್ವಕವಾಗಿ ಚೆನ್ನಾಗಿ ಸ್ನಾನ ಮಾಡಿ ಪಂಚ ದಿನಾತ್ಮಕವಾದ ಈ ವ್ರತವನ್ನು ಹಿಡಿಯಬೇಕು. ವ್ರತ ಧರಿಸಿದವನು ಪ್ರಾತಃ ಕಾಲದಲ್ಲಿ ವಿಶೇಷವಾಗಿ ನದಿಯಲ್ಲಿ ಅಥವಾ ಝರಿಯ ನೀರಿನಲ್ಲಿ ಸ್ನಾನ ಮಾಡಿ, ಮಧ್ಯಾಹ್ನದಲ್ಲಿಯೂ ಹಾಗೆಯೇ ಸ್ನಾನ ಮಾಡಿ ಗೋಮಯವನ್ನು ಸಂಪಾದಿಸಬೇಕು. ಸ್ನಾನ ಮಾಡಿ ಮೌನವನ್ನು ಧರಿಸಿ ಮಡಿ ಬಟ್ಟೆಯೊಟ್ಟು ದೃಢವ್ರತಿಯಾಗಿ ಯವ ಅಂದರೆ ಜವೆ ಗೋಧಿ, ಭತ್ತ, ಎಳ್ಳು ಇವುಗಳಿಂದ ಕ್ರಮವಾಗಿ ಪಿತೃಗಳಿಗೆ ತರ್ಪಣವನ್ನು ಕೊಡಬೇಕು. ಭೀಷ್ಮನಿಗೆ ಉದಕ ದಾನ ಅಂದರೆ ತರ್ಪಣವನ್ನು, ಅರ್ಘ್ಯವನ್ನು ಪ್ರಯತ್ನಪೂರ್ವಕವಾಗಿ ಕೊಡಬೇಕು. ಭೀಷ್ಮನಿಗೆ ಪೂಜೆಯನ್ನರ್ಪಿಸಬೇಕು. ಪ್ರಯತ್ನಪೂರ್ವಕವಾಗಿ ದಾನ ಮಾಡಬೇಕು. ವಿಶೇಷವಾಗಿ ಬ್ರಾಹ್ಮಣನಿಗೆ ಪ್ರಯತ್ನಪೂರ್ವಕವಾಗಿ ಪಂಚರತ್ನಗಳನ್ನು ಕೊಟ್ಟು ಲಕ್ಷ್ಮೀ ಸಮೇತನು ಪ್ರಭುವು ಆದ ವಾಸುದೇವನನ್ನು ಕೂಡ ಚೆನ್ನಾಗಿ ಪೂಜಿಸಬೇಕು. ಈ ಭೀಷ್ಮ ಪಂಚಕದಲ್ಲಿ ವ್ರತ ತೊಟ್ಟು ಪೂಜೆ ಮಾಡಿದರೆ ಮಾನವನು ಕೋಟಿ ಜನ್ಮಗಳಲ್ಲಿ ಸಂತುಷ್ಟನಾಗಿರುತ್ತಾನೆ.
ಮರ್ತ್ಯನು ಪಂಚಧಾತುಗಳಿಂದ ನಿರ್ಮಿಸಿದ ಯಾವುದೊಂದನ್ನಾದರೂ ದಾನ ಮಾಡಿದುದಾದರೆ ಅವನು ಸಂವತ್ಸರ ವ್ರತಗಳ ಸಕಲ ಫಲಗಳನ್ನು ಪಡೆಯುತ್ತಾನೆ. ಈ ಮಂತ್ರದಿಂದ ಯಾವ ನರನು ಉದಕ ದಾನವನ್ನು ಅರ್ಘ್ಯ ದಾನವನ್ನು ಮಾಡುತ್ತಾನೋ ಅವನು ಮುಕ್ತಿ ಭಾಗಿಯಾಗುತ್ತಾನೆ. ವ್ಯಾಘ್ರಪಾದ ಗೋತ್ರದಲ್ಲಿ ಹುಟ್ಟಿದವನು, ಸಾಂಕೃತ್ಯ ಪ್ರವರವುಳ್ಳವನು, ಅನಪತ್ಯನು ಅಂದರೆ ಮಕ್ಕಳಿಲ್ಲದವನು, ಭೀಷ್ಮನು ಅಂದರೆ ಭಯಂಕರನು, ಭೀಷ್ಮನೆಂಬ ಹೆಸರುಳ್ಳವನು ಆದ ಮಹಾತ್ಮನಿಗೆ ಉದುಕವನ್ನು ಕೊಡುತ್ತೇನೆ. ವಸುಗಳ ಅವತಾರನಾದವನು, ಶಂತನುವಿನ ಆತ್ಮಜನು, ಭೀಷ್ಮನು, ಆಜನ್ಮ ಬ್ರಹ್ಮಚಾರಿಯೂ ಆದ ಪುಣ್ಯಾತ್ಮನಿಗೆ ಅರ್ಘ್ಯವನ್ನು ಕೊಡುತ್ತೇನೆ. ಇದು ಅರ್ಘ್ಯದ ಮಂತ್ರ. ಈ ವಿಧಿಯಿಂದ ಯಾವನು ಭೀಷ್ಮ ಪಂಚಕವನ್ನು ಸಮಾಪ್ತಿ ಮಾಡುತ್ತಾನೆಯೋ ಅವನು ಅಶ್ವಮೇಧಕ್ಕೆ ಸಮಾನವಾದ ಪುಣ್ಯವನ್ನು ಪಡೆಯುತ್ತಾನೆ. ಇದರಲ್ಲಿ ಸಂಶಯವಿಲ್ಲವು. 5 ದಿನವೂ ಪ್ರಯತ್ನಪೂರ್ವಕವಾಗಿ ಈ ನಿಯಮವನ್ನು ನಡೆಸಬೇಕು. ನಿಯಮವಿಲ್ಲದುದನ್ನು ಉತ್ತಮನಾದವನು ಮನಸ್ಸಿನಲ್ಲಿಯೂ ಭಾವಿಸಬಾರದು. ಉತ್ತರಾಯಣ ಹೀನನಾದ ಭೀಷ್ಮನಲ್ಲಿ ಹರಿಯು ತುಂಬಾ ಸಂತುಷ್ಟನಾಗಿ ಉತ್ತರಾಯಣವಿಲ್ಲದಿದ್ದರೂ ಶುದ್ಧವಾದ ಲಗ್ನವನ್ನು ಕೊಟ್ಟನು. ಆದುದರಿಂದ ಸರ್ವ ಪಾಪ ಪರಿಹಾರಕನಾದ ಶ್ರೀಹರಿಯನ್ನು ಪೂಜಿಸಬೇಕು. ಅನಂತರ ಪ್ರಯತ್ನಪೂರ್ವಕವಾಗಿ ಭೀಷ್ಮ ಪಂಚಕವನ್ನು ನಡೆಸಬೇಕು. ಭಕ್ತಿಯಿಂದ ಹರಿಯನ್ನು ಜಲಗಳಿಂದಲೂ, ಜೇನು, ಹಾಲು, ತುಪ್ಪಗಳಿಂದಲೂ, ಅದೇ ರೀತಿ ಪಂಚಗವ್ಯದಿಂದಲೂ, ಗಂಧ ಚಂದನ ಮಿಶ್ರವಾದ ನೀರಿನಿಂದಲೂ ಸ್ನಾನ ಮಾಡಿಸಬೇಕು. ಚಂದನದಿಂದಲೂ, ಸುಗಂಧದಿಂದಲೂ, ಕುಂಕುಮದಿಂದಲೂ ಕೇಶವನನ್ನು ಲೇಪಿಸಬೇಕು. ಕರ್ಪೂರ, ಉಷಿರ ಮಿಶ್ರಿತ ಗಂಧವನ್ನು ಗರುಡ ಧ್ವಜನಿಗೆ ಬಳಿಯಬೇಕು. ಗಂಧ ಧೂಪ ಸಮೇತವಾಗಿ ಮನೋಹರಗಳಾದ ಪುಷ್ಪಗಳಿಂದ ಅರ್ಚಿಸಬೇಕು. ಭಕ್ತಿವಂತನಾಗಿ ತುಪ್ಪದಿಂದೊಡಗೂಡಿದ ಗುಗ್ಗುಳವನ್ನು ಕೃಷ್ಣನಿಗೆ ಸಮರ್ಪಿಸಬೇಕು. 5 ದಿನವೂ ಹಗಲು ರಾತ್ರಿ ದೀಪವನ್ನಿಟ್ಟಿರಬೇಕು. ದೇವದೇವನಿಗೆ ಪರಮಾನ್ನ ನೈವೇದ್ಯವನ್ನು ನಿವೇದನ ಮಾಡಬೇಕು. ಈ ರೀತಿಯಾಗಿ ದೇವನನ್ನು ಸ್ಮರಿಸಿ ಪ್ರಣಾಮ ಮಾಡುತ್ತಾ ಅರ್ಚಿಸಬೇಕು. ಓಂ ನಮೋ ವಾಸುದೇವಾಯ ಎಂದು 108 ಸಲ ಜಪ ಮಾಡಬೇಕು. ಷಡಕ್ಷರ ಮಂತ್ರಕ್ಕೆ ಸ್ವಾಹಾಕಾರವನ್ನು ಕುಂಡಿಸಿ ಕ್ಷಮಿಸಿ ಷಡಕ್ಷರ ಮಂತ್ರಕ್ಕೆ ಸ್ವಾಹಾಕಾರವನ್ನು ಕೂಡಿಸಿ ಅದರಿಂದ ತುಪ್ಪದಲ್ಲಿ ನೆನೆಸಿದ ಎಳ್ಳು, ಭತ್ತ, ಯವ ಮೊದಲಾದವುಗಳನ್ನು ಹೋಮ ಮಾಡಬೇಕು. ಓಂ ನಮೋ ವಿಷ್ಣುವೇ ಎಂಬುದು ಹೋಮ ಮಂತ್ರ. ಪಶ್ಚಿಮ ಅಂದರೆ ಸಾಯಂ ಸಂಧ್ಯೆಯನ್ನು ಉಪಾಸನೆ ಮಾಡಿ ಗರುಡ ಧ್ವಜನಿಗೆ ಪ್ರಣಾಮ ಮಾಡಿ ಮೊದಲಿನಂತೆಯೇ ಮಂತ್ರವನ್ನು ಜಪಿಸಿ ಸದಾ ನೆಲದ ಮೇಲೆಯೇ ಮಲಗಬೇಕು. ಈ ಎಲ್ಲ ವಿಧಾನವನ್ನು 5 ದಿನಗಳವರೆಗೂ ಆಚರಿಸಬೇಕು. ಈ ವ್ರತದಲ್ಲಿ ಯಾವ ವಿಶೇಷವುಂಟೋ ಅದನ್ನು ಕುಂದಿಲ್ಲದಂತೆ ಹೇಳುವೆನು ಕೇಳು. ವ್ರತಧಾರಿಯು ಕಮಲಗಳಿಂದ ಹರಿಯ ಪಾದಗಳನ್ನು ಪೂಜಿಸಬೇಕು. 2ನೆಯ ದಿನ ಬಿಲ್ವಪತ್ರಗಳಿಂದ ಜಾನು ಪ್ರದೇಶವನ್ನು ಅಂದರೆ ಮೊಣಕಾಲನ್ನು ಅರ್ಚಿಸಬೇಕು. ಬಳಿಕ ಕಾರ್ತೀಕ ಮಾಸದಲ್ಲಿ ದೇವದೇವನಾದ ಚಕ್ರಪಾಣಿಯ ಶಿರಸ್ಸನ್ನು ಭಕ್ತಿಯಿಂದ ಅವನಲ್ಲೇ ಮನಸ್ಸು ನೆಟ್ಟು ಮಾಲತಿ ಪುಷ್ಪಗಳಿಂದ ಪೂಜಿಸಬೇಕು. ಆ ಹೃಷಿಕೇಶನನ್ನು ಏಕಾದಶಿಯಲ್ಲಿ ಎಲ್ಲವುಗಳಿಂದಲೂ ಅರ್ಚಿಸಿ ಗೋಮಯವನ್ನು 3 ಬಾರಿ ಪ್ರಾಶನ ಮಾಡಿ ಏಕಾದಶಿಯಲ್ಲಿ ಉಪವಾಸ ಮಾಡಬೇಕು. ಈ ವ್ರತವನ್ನು ಹಿಡಿದವನು ದ್ವಾದಶಿಯ ದಿನ ಮಂತ್ರಪೂತವಾದ ಭೂಮಿಯಲ್ಲಿ ಗೋಮೂತ್ರವನ್ನು ಪ್ರಾಶನ ಮಾಡಬೇಕು. ತ್ರಯೋದಶಿಯಲ್ಲಿ ಹಾಲನ್ನು ಕುಡಿಯಬೇಕು. ಚತುರ್ದಶಿಯಲ್ಲಿ ಮೊಸರನ್ನು ಕುಡಿಯಬೇಕು. ದೇಹ ಶುದ್ಧಿಗಾಗಿ ಇವನ್ನು ಪ್ರಾಶನ ಮಾಡಿ 4 ದಿನವೂ ಉಪವಾಸ ಮಾಡಿ 5ನೆಯ ದಿವಸ ಸ್ನಾನ ಮಾಡಿ ವಿಧಿವತ್ತಾಗಿ ಕೇಶವನನ್ನು ಪೂಜಿಸಿ ಭಕ್ತಿಯಿಂದ ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು. ಅವರಿಗೆ ದಕ್ಷಿಣೆಯನ್ನು ಕೊಡಬೇಕು. ಧೀಮಂತನಾದವನು ಪಾಪ ಬುದ್ಧಿಯನ್ನು ಪರಿತ್ಯಜಿಸಿ ಬ್ರಹ್ಮಚರ್ಯವನ್ನು ಧರಿಸಿ ಪಾಪ ಕಾರಣವಾದ ಮದ್ಯವನ್ನು, ಮಾಂಸವನ್ನು, ಮೈಥುನವನ್ನು ತೊರೆಯಬೇಕು. ಈ ರೀತಿ ನರನು ಕೃಷ್ಣಾರ್ಚನ ಪರನಾಗಿರುತ್ತಾ ರಾತ್ರಿಯ ಹೊತ್ತು ಶಾಕಾಹಾರವನ್ನಾಗಲಿ ಮುನ್ಯನ್ನವನ್ನಾಗಲಿ ಪಂಚಗವ್ಯ ಪೂರ್ವಕವಾಗಿ ತೆಗೆದುಕೊಳ್ಳಬೇಕು. ಹೀಗೆ ಸರಿಯಾಗಿ ನಡೆದುಕೊಂಡು ವ್ರತವನ್ನು ಸಮಾಪ್ತಿ ಮಾಡಿದರೆ ಯಥೋಕ್ತವಾದ ಫಲವನ್ನು ಪಡೆಯಲಾಗುತ್ತದೆ. ಯಾವ ಮದ್ಯಪಾಯಿಯು ಹುಟ್ಟಿದಾಗಿನಿಂದ ಸಾಯುವವರೆಗೂ ಮದ್ಯವನ್ನು ಪಾನ ಮಾಡುತ್ತಿರುವನೋ ಅವನು ಸಹ ಈ ಭೀಷ್ಮ ವ್ರತವನ್ನು ಮಾಡಿ ಪರಮ ಪದವನ್ನು ಪಡೆಯುತ್ತಾನೆ. ಸ್ತ್ರೀಯರು ಕೂಡ ಗಂಡನ ಮಾತಿನ ಪ್ರಕಾರ ಧರ್ಮವರ್ಧನವಾದ ಈ ವ್ರತವನ್ನು ಮಾಡತಕ್ಕದ್ದು. ವಿಧವೆಯರು ಕೂಡ ಮೋಕ್ಷ ಸೌಖ್ಯದ ವೃದ್ಧಿಗಾಗಿ ಇದನ್ನು ಮಾಡತಕ್ಕದ್ದು. ಪೂರ್ವದಲ್ಲಿ ಅಯೋಧ್ಯೆಯಲ್ಲಿ ಅತಿಥಿ ಎಂಬ ಒಬ್ಬನೊಬ್ಬ ದೊರೆಯು ವಸಿಷ್ಠನ ಮಾತಿನಿಂದ ಬಹುದುರ್ಲಭವಾದ ಈ ವ್ರತವನ್ನು ಆಚರಿಸಿ ಈ ಲೋಕದಲ್ಲಿ ನಿಖಿಲ ಭೋಗಗಳನ್ನು ಅನುಭವಿಸಿ ಕೊನೆಯಲ್ಲಿ ವಿಷ್ಣುಪುರಕ್ಕೆ ಹೋದನು. ಈ ರೀತಿಯಾಗಿ ನಿತ್ಯವೂ ಭೀಷ್ಮ ಪಂಚಕ ವ್ರತವನ್ನು ನಿಯಮದಿಂದಲೂ ಉಪವಾಸದಿಂದಲೂ ಅಥವಾ ಪಂಚಗವ್ಯ ಪೂರ್ವಕವಾಗಿ ಹಾಲು ಫಲ ಮೂಲಗಳ ಆಹಾರದಿಂದಲೂ ಭವಿಷ್ಯನ್ನದಿಂದಲೂ ವ್ರತ ತತ್ಪರನಾದವನು ಈ ವ್ರತವನ್ನು ನಡೆಸಬೇಕು. ಪೌರ್ಣಮಿಯ ದಿನವು ಬರಲು ಪೂರ್ವದಂತೆಯೇ ಪೂಜೆ ಮಾಡಿ ಭಕ್ತಿಯಿಂದ ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು.
ಕರುವಿನಿಂದ ಕೂಡಿದ ಗೋವನ್ನು ದಾನ ಮಾಡಬೇಕು. ಏಕಾದಶಿಯ ದಿನ ಮೊದಲುಗೊಂಡು ಪೂರ್ಣಿಮೆಯವರೆಗೂ ಸೇರಿ ಭೀಷ್ಮ ಪಂಚಕವೆಂದು ಪೃಥ್ವಿಯಲ್ಲಿ ಪ್ರಸಿದ್ಧವಾಗಿರುವ ವ್ರತವು ಭೋಜನ ಪರನಿಗೆ ಹೇಳಿಸಿದ್ದಲ್ಲ. ಭೋಜನ ಪರನಿಗಾದರೆ ಆ ವ್ರತದಲ್ಲಿ ನಿಷೇಧವು ಉಕ್ತವಾಗಿದೆ. ಅವನು ಸಹ ಅದರಂತೆ ಆಚರಿಸಿದರೆ ವಿಷ್ಣುವು ಅವನಿಗೂ ಶುಭ ಫಲವನ್ನು ನೀಡುತ್ತಾನೆ. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಕಾರ್ತೀಕ ಮಾಸ ಮಾಹಾತ್ಮ್ಯದಲ್ಲಿ ಭೀಷ್ಮ ಪಂಚಕ ವ್ರತ ಮಾಹಾತ್ಮ್ಯ ವರ್ಣನವೆಂಬ 32ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.